ಪ್ರಿಯ ಸ್ನೇಹಿತರೆ, ನಾನು ನಿಮ್ಮ ರವಿ ಅಜ್ಜಿಪುರ ಮಾತಾಡ್ತಿದ್ದೀನಿ. ಈ ಸುದ್ದಿಯನ್ನು ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಜಗತ್ತಿನಲ್ಲಿ ಲಕ್ಷಾಂತರ ಜನರನ್ನು ಬಲಿ ತೆಗೆದುಕೊಂಡ ಕೊರೋನಾ ಅನ್ನೋ ಸಾವಿನ ವೈರಸ್ ಇನ್ನೂ ಹೋಗಿಲ್ಲ. ಅದರ ಹೊಸ ರೂಪವೊಂದು ಜಗತ್ತನ್ನು ಮತ್ತೆ ನರಕಕ್ಕೆ ತಳ್ಳಲು ರೆಡಿಯಾಗಿದೆ. ಯಾವುದು ಆ ಮಾರಣಾಂತಿಕ ವೈರಸ್, ಅದು ಎಷ್ಟು ಡೆಡ್ಲಿ ಎಲ್ಲ ಹೇಳ್ತೀನಿ. ಅದಕ್ಕಿಂತ ಮೊದಲು ಅಜ್ಜಿಪುರ ಅಡ್ಡವನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊರೋನಾ ವೈರಸ್ ಅಪ್ಪಳಿಸಿ ಇಡೀ ಜಗತ್ತು ಸಾಕ್ಷಾತ್ ನರಕ ಆಗಿದ್ದನ್ನು ನೀವೆಲ್ಲ ಕಣ್ಣಾರೆ ಕಂಡಿದ್ರಿ. ಎಷ್ಟು ಸಾವು, ಎಷ್ಟು ನೋವು, ಎಂತೆಂಥವ್ರನ್ನೆಲ್ಲ ಬಲಿ ತೆಗೆದುಕೊಂಡು ಬಿಡ್ತು ಅಲ್ವಾ ಕೊರೋನಾ ವೈರಸ್. ಅದನ್ನು ನೆನಪಿಸ್ಕೊಂಡ್ರೆ ಈಗಲೂ ಮೈಯೆಲ್ಲ ನಡುಗುತ್ತೆ. ಆದರೆ ಅಂಥದ್ದೇ ಒಂದು ವೈರಸ್ ಜಗತ್ತನ್ನು ಮತ್ತೆ ಸರ್ವನಾಶ ಮಾಡಲು ರೆಡಿಯಾಗಿದೆ ಅಂತೆ. ಆ ವೈರಸ್ ಹೆಸರು BA6 ಅಂತಾರೆ. BA6 ಅನ್ನೋದು ಹಳೆ ಹೆಸರು. ರೂಪಾಂತರಗೊಂಡ ಹೊಸ ವೈರಸ್ಗೆ ಇನ್ನೂ ನಾಮಕರಣ ಮಾಡಬೇಕಂತೆ. BA6 ವೈರಸ್ ಆಗಲೇ ಹಲವು ದೇಶಗಳಲ್ಲಿ ಅಲ್ಲಲ್ಲಿ ಕಾಣಿಸ್ಕೊಂಡಿದೆ ಅಂತೆ. ಪದೇ ಪದೇ ರೂಪಾಂತರ ಆಗ್ತಿದೆಯಂತೆ. ಹೀಗೆ ರೂಪಾಂತರಗೊಂಡಾಗ ಏನಾದರೂ ಡೆಡ್ಲಿ ವೈರಸ್ ಉತ್ಪತ್ತಿ ಆಗಿಬಿಟ್ರೆ ಮುಗೀತು ಜಗತ್ತಿನ ಕಥೆ. ಮತ್ತೊಮ್ಮೆ ಸಾವಿನ ಆರ್ತನಾದ, ಎಲ್ಲೆಲ್ಲೂ ಮಾರ್ದನಿಸೋದು ಗ್ಯಾರಂಟಿ. ಭಯ ಹುಟ್ಟಿಸುವ ಸುದ್ದಿ ಏನಂದ್ರೆ, ಈಗಾಗಲೇ ಈ ವೇರಿಯಂಟ್ ಬ್ರಿಟನ್, ಡೆನ್ಮಾರ್ಕ್ ಮತ್ತು ಇಸ್ರೇಲ್ನಲ್ಲಿ ಜುಲೈ ತಿಂಗಳಿನಲ್ಲೇ ಕಾಣಿಸ್ಕೊಂಡಿದೆ ಅಂತೆ. ನಿಧಾನಕ್ಕೆ ಹಬ್ಬೋದಕ್ಕೆ ಶುರುವಾಗಿದೆಯಂತೆ. ಈ BA6 ವೈರಸ್ ಸಿಂಪ್ಟಮ್ಸ್ ಏನು ಗೊತ್ತಾ? ಆಲ್ಮೋಸ್ಟ್ ಕೊರೋನಾ ಸಿಂಪ್ಟಮ್ಸೇ. ನೆಗಡಿ, ಕೆಮ್ಮು, ವಿಪರೀತ ಜ್ವರ, ವಾಸನೆ ಮತ್ತು ರುಚಿ ಕಳೆದುಕೊಳ್ಳೋದು BA6 ವೈರಸ್ನ ಸಿಂಪ್ಟಮ್ಸ್ ಆಗಿದೆಯಂತೆ. ಸೈಂಟಿಸ್ಟ್ಗಳು, ವೈರಾಲಜಿಸ್ಟ್ಗಳು ಈ ವೈರಸ್ ಬಗ್ಗೆ ಸಖತ್ ತಲೆ ಕೆಡಿಸ್ಕೊಳ್ತಿದ್ದಾರೆ. ಎಷ್ಟು ಡೇಂಜರಸ್ ವೈರಸ್ ಇದು, ಸ್ಪ್ರೆಡ್ ಆದರೆ ಸಾವು ನೋವು ಹೆಚ್ಚು ಸಂಭವಿಸುತ್ತಾ ಅಥವಾ ಅಷ್ಟು ಬೇಗ ಸ್ಪ್ರೆಡ್ ಆಗಲ್ವಾ? ಈ ಎಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡು ಪರೀಕ್ಷೆ ಮಾಡ್ತಿದ್ದಾರೆ. ಹಾಗೇನಾದರೂ ಈ ವೇರಿಯಂಟ್ ಬಹಳ ಬೇಗ ಸ್ಪ್ರೆಡ್ ಆಗುತ್ತೆ, ಡೆಡ್ಲಿ ಆಗಿರುತ್ತೆ ಅಂತ ಆದರೆ ಯಥಾ ಪ್ರಕಾರ ಮಾಸ್ಕ್ ಗ್ಯಾರಂಟಿ, ಲಾಕ್ ಡೌನ್ ಗ್ಯಾರಂಟಿ. ಭಾರತದಲ್ಲಿ BA6 ವೈರಸ್ನ ಭಯ ಇಲ್ವಾ ಅಂತ ನೀವು ಕೇಳಬಹುದು. ಕೊರೋನಾ ವಿಷಯದಲ್ಲಿ ಊರಿಗೆ ಬಂದವಳು ನೀರಿಗೆ ಬರಲ್ವಾ ಅನ್ನೋ ಗಾದೆ ಮಾತು ನಿಜವಾಗಿತ್ತು. ಅದೇ ಗಾದೆ ಈ ಹೊಸ ವೈರಸ್ ವಿಷಯದಲ್ಲೂ ಅನ್ವಯ ಆಗುತ್ತೆ. ಇವತ್ತೇನೋ ಬ್ರಿಟನ್ನಲ್ಲಿದೆ, ನಾಳೆ ಇಂಡಿಯಾಗೆ ಖಂಡಿತ ಬರಬಹುದು. ಬರಲ್ಲ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ವಿಷಯ, ಈಗಾಗಲೇ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದೀವಲ್ಲ, ಈ ವ್ಯಾಕ್ಸಿನ್ ಏನಾದರೂ ವೈರಸ್ಗೆ ತಡೆ ಒಡ್ಡುತ್ತಾ ಅಂತ ಕೇಳಬೇಡಿ. ಸೈಂಟಿಸ್ಟ್ಗೂ ಈ ವಿಷಯ ಸರಿಯಾಗಿ ಗೊತ್ತಿಲ್ವಂತೆ. ಒಟ್ಟಿನಲ್ಲಿ ಹೊಸ ಡೆಡ್ಲಿ ವೈರಸ್ ಒಂದು ಜಗತ್ತಿನ ಮೂಲೆಯಲ್ಲೆಲ್ಲೂ ಹೊಂಚು ಹಾಕಿ ಮಾನವ ಕುಲವನ್ನು ದುಃಖಕ್ಕೆ ತಳ್ಳಲು ಕಾದು ಕುಳಿತಿದೆ. ಅದು ನಾಳೆ ಬರಬಹುದು, ವರ್ಷಕ್ಕೆ ಬರಬಹುದು, ಇಲ್ಲ ಇನ್ನು 10 ವರ್ಷ ಬಿಟ್ಟು ಬರಬಹುದು. ಬರುತ್ತೆ ಅನ್ನೋದಂತೂ 100% ಗ್ಯಾರಂಟಿ. ಅದನ್ನು ಎದುರಿಸೋದಕ್ಕೆ ನಾವು ಸಿದ್ಧರಾಗಿರಬೇಕು ಅಷ್ಟೇ.